ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಈಗ ಅಕ್ಟೋಬರ್ ತಿಂಗಳಿಂದ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಪ್ರಾರಂಭ ಆಗ್ತಾ ಇದೆ. ಹಾಗಾದ್ರೆ ಪ್ರಥಮ PUC ನಲ್ಲಿ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ಇಂಪಾರ್ಟೆಂಟ್ ಸಂದರ್ಭಗಳನ್ನ ನೀವು ಓದ್ಕೊಳ್ಬೇಕು, ಅದರಲ್ಲೂ ಕೂಡ ಪದ್ಯ ಭಾಗದಲ್ಲಿ ಯಾವ ಸಂದರ್ಭಗಳನ್ನ ಕೇಳ್ತಾರೆ ಅನ್ನೋದನ್ನ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಜೊತೆಗೆ ನಿಮಗೆ ಇದಕ್ಕೆ ಏನಾದ್ರೂ ಕೂಡ ಉತ್ತರಗಳು ಬೇಕು ಅಂತಂದ್ರೆ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಂತರ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಬನ್ನಿ ಈಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಪದ್ಯಭಾಗದಲ್ಲಿ ಕೇಳಲಾಗುವಂತಹ ಸಂದರ್ಭಗಳು. ಅದರಲ್ಲಿ ಮೊದಲನೆಯ ಸಂದರ್ಭ, ಗಾಂಡೀವಿಯಲ್ತು ಪಿನಕಪಾಣಿಯಂ ನೆರೆಯನ್. ಸಂದರ್ಭ 2, ನೀ ಕ್ರಮ ವಿಪರ್ಯಯಂ ಮಾಡುವುದೇ. ಸಂದರ್ಭ 3, ಈಗಳ್ ನೀನು ಅಗಲ್ದೆ ಎತ್ತ ಓದೆ ಅಂಗಾಧಿಪತಿ. ಸಂದರ್ಭ 4, ಮೆಳೆ ಭಕ್ತನೆ ಇಟ್ಟಾತ ಗುರುವೆ. ಸಂದರ್ಭ 5, ನೀ ದೇವನಾದಡೆ ಎನ್ನ ನೇಕೆ ಸಲಹೆ. ಸಂದರ್ಭ 6, ಶೀಲವೆಂಬುದು ಸೂತಕ. ಸಂದರ್ಭ 7, ಭಾಷೆಹೀನರ ಕಂಡು ನಾಚಿಕೆ ಆಯಿತು. ಸಂದರ್ಭ 8, ಎನಗೆ ಭವವುಂಟೆ. ಸಂದರ್ಭ 9, ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದೆ. ಸಂದರ್ಭ 10, ಆಹಾ ನಿಮ್ಮ ಅರಸುತನಂ ಎಮ್ಮಲ್ಲಿ ಮಾಳ್ಪರೆ. ಸಂದರ್ಭ 11, ಇಳಿಪಿದಂ ಸರ್ವಾಂಗಮಂ ಚನ್ನನ ಅಂಗ್ರಿಯೋಳ್. ಸಂದರ್ಭ 12, ಮೇದಿನಿಗೆ ಬೀದಿಗರುವಾದು ದೆನ್ನೆಯ ಭಕ್ತಿ. ಸಂದರ್ಭ 13, ಹರಧನುವನ್ನ ಇಡಿದೆನ್ನಂ ಮದುವೆಯಾದಂ. ಸಂದರ್ಭ 14, ಸಲಹಿ ಕುಂಬುದು ತನ್ನ ಮಾತೆಯಂ. ಸಂದರ್ಭ 15, ಜನಕರಿಗೆ ನಾವು ಅನ್ಯರಲ್ಲ. ಸಂದರ್ಭ 16, ಪವಳದ ಲತೆಗೆ ಕೆಂಪಿಟ್ಟವರು ಯಾರೋ. ಸಂದರ್ಭ 17, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಸಂದರ್ಭ 18, ನೀನಿಂತ ಬಂಧನ ಕೊಟ್ಟಿಯಪ್ಪ. ಸಂದರ್ಭ 19, ಕಣ್ಣಲ್ಲಿ ನೀರ ಕೆಳಗಿದರು. ಸಂದರ್ಭ 20, ಗುಡಿಗೆ ಬಂದಾರೋ ಮಾದೇವ. ಸಂದರ್ಭ 21, ಇಂದು ಬಂದು ನಾಳೆ ಸಂದು ಹೋದ ಸಚಿವ ಮಂಡಲ. ಸಂದರ್ಭ 22, ನೃಪತುಂಗನೇ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ. ಸಂದರ್ಭ 23, ಮಂತ್ರಕಣ ಶಕ್ತಿಕಣ. ಸಂದರ್ಭ 24, ಅಂತೂ ಬಂದಿತು ಬಂದಿತು ಎಂಥ ಬಿಡುಗಡೆ. ಸಂದರ್ಭ 25, ಕ್ರಾಂತಿ ಭಾನು ಹೊಳೆದು ಹೊಂಬೆಳಕು ಚೆಲ್ಲುವುದೆಂದಿಗೆ. ವಿದ್ಯಾರ್ಥಿಗಳು, ಇದಿಷ್ಟು ನಿಮ್ಮ ಪದ್ಯಭಾಗದಲ್ಲಿ ಬರಲಾಗುವಂತಹ ಮಿಡ್ ಟರ್ಮ್ ಎಕ್ಸಾಮ್ಗೆ ಬರಲಾಗುವಂತಹ ಸಂದರ್ಭಗಳಾಗಿರುವಂತದ್ದು. ನಿಮಗೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.